ನೀಟ್ ಅಕ್ರಮ. ಭವಿಷ್ಯದಲ್ಲಿ ವೈದ್ಯರಾಗಬೇಕು, ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಎನ್ನುವಂತಹ ಕನಸು ಕಾಣ್ತಾ ಇದ್ದಂಥ ಅನೇಕ ಜನ ಇದೇ ತಿಂಗಳಲ್ಲಿ ನೀಟ್ ಪರೀಕ್ಷೆಯನ್ನು ಬರೆದಿದ್ದರು. ಆದರೆ ಆ ನೀಟ್ ಪ್ರಶ್ನೆ ಪತ್ರಿಕೆ ರಾಜಸ್ಥಾನದಲ್ಲಿ ಲೀಕ್ ಆಗಿತ್ತು ಎನ್ನುವಂತಹ ಸುದ್ದಿ ನಿನ್ನೆ ಹೊರಗಡೆ ಬಂತು. ಹೀಗಾಗಿ ಸರಿಸುಮಾರು ಒಂದು 22 ಲಕ್ಷ ವಿದ್ಯಾರ್ಥಿಗಳು ಆಘಾತಕ್ಕೊಳಗಾಗ್ಬಿಟ್ರು. ಕೇವಲ ಅವರೆಲ್ಲ, ಪೋಷಕರು ಕೂಡ ಆಘಾತಕ್ಕೊಳಗಾದರು. ಆದರೆ ಈ ಪ್ರಕರಣ ಹೆಂಗೆ ಬಯಲಿಗೆ ಬಂತು, ಭಾರಿ ಕುತೂಹಲ ಇದೆ ಇದು. ಆದರೆ ಮೇಲ್ನೋಟಕ್ಕೆ ಇದು ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದ್ರೆ, ವೈದ್ಯಕೀಯ ವಿದ್ಯಾರ್ಥಿಗಳೇ ಇದನ್ನು ಮಾಡಿದ್ದಾರೆ ಅಂತ, ವೈದ್ಯಕೀಯ ವಿದ್ಯಾರ್ಥಿಗಳೇ ಇದನ್ನು ಮಾಡಿದ್ದಾರೆ ಅನ್ನೋದು ಭಾರಿ ಗಮನಿಸಬೇಕಾದಂತಹ ಸಂಗತಿ. ಹಾಗಾದರೆ ಏನಾಯ್ತಿದು? ಆಕಸ್ಮಿಕವಾಗಿ ಬಯಲಾಯಿತು ನೀಟ್ ಅಕ್ರಮ. ಆಕಸ್ಮಿಕವಾಗಿ ಬಯಲಾಗಿದೆ. ರಾಜಸ್ಥಾನದ ಸಿಕಾರ್ ಎನ್ನುವಂಥ ಒಂದು ಪ್ರದೇಶ, ನೀವು ಈ ಕರ್ನಾಟಕದ ಧಾರವಾಡ ಅಂತ ಬಂದರೆ ಕೋಚಿಂಗ್ ಸೆಂಟರ್ಗಳ ಹಬ್ಬು ಅಂತ ಕರೀತಾರೆ. ನೀವು ಪಕ್ಕದ ನಂದ್ಯಾಳಕ್ಕೆ ಹೋದರೆ ಬ್ಯಾಂಕಿಂಗ್ ಕೋಚಿಂಗ್ಗಳಿಗೆ ಅದೊಂದು ಹಬ್ಬು ಅಂತ ಕರೀತಾರೆ. ಅದೇ ಮಾದರಿಯಲ್ಲಿ ರಾಜಸ್ಥಾನದ ಸಿಕಾರ್ ಎನ್ನುವಂಥ ಒಂದು ಪ್ರದೇಶ ಕೋಚಿಂಗ್ ಸೆಂಟರ್ಗಳ ಹಬ್ ಇದು. ಇಲ್ಲಿದು ಬೆಳಕಿಗೆ ಬಂತು. ಹೆಂಗೆ ಬೆಳಕಿಗೆ ಬಂತು ಅನ್ನೋದು ಒಂದು ಸ್ವಲ್ಪ ಡೀಟೇಲ್ಸ್ ಇದೆ. ಇದು ಏನೇನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಸಿಕಾರ್ನಲ್ಲಿ PG ಮತ್ತು ಒಂದು ಹಾಸ್ಟೆಲನ್ನು ಒಬ್ಬ ವ್ಯಕ್ತಿ ನಡೆಸ್ತಾ ಇದ್ರು. ಈ ವ್ಯಕ್ತಿಯಿಂದ ಇದು ಹೊರಗಡೆ ಬಂದಿದೆ. ಏನಾಯಿತು? ಈ ವ್ಯಕ್ತಿಗೆ ಕೇರಳದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಅವರ ಒಬ್ಬ ವಿದ್ಯಾರ್ಥಿ ಕಳಿಸ್ತಾರೆ. ಏನಂತ ಕಳಿಸ್ತಾರೆ? ಇದರಲ್ಲಿರುವಂಥ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಬರ್ಬೋದು, ಇದನ್ನು ನೋಡ್ಕೊಳ್ಳೋದಕ್ಕೆ ಹಾಸ್ಟೆಲ್ ಹುಡುಗರಿಗೆ ಕೊಡಿ ಅಂತ ಹೇಳಿ ಅವರ ತಂದೆಯವರಿಗೆ ಆ ವಿದ್ಯಾರ್ಥಿ, ಕೇರಳದಲ್ಲಿ ಓದ್ತಾ ಇದ್ದಂಥ ವ್ಯಕ್ತಿ ಕಳಿಸ್ತಾರೆ PDF ರೂಪದಲ್ಲಿ. ಹೀಗೆ ಕಳಿಸಿದ ತಕ್ಷಣ ಏನಾಗುತ್ತೆ, ಇದು 15 ದಿನ ಮೊದಲೇ ಔಟ್ ಆಗಿತ್ತಂತೆ. ಹೀಗಾಗಿ ಎಲ್ಲವೂ ಕೂಡ ವೈರಲ್ ಆಗ್ತಾ ಇತ್ತು. ಈ ಹಾಸ್ಟೆಲ್ ಮಾಲೀಕರು ಏನು ಮಾಡ್ತಾರೆ, ಮಾರನೇ ದಿನ ಬೆಳಗ್ಗೆದ್ದು ಆ ವಿದ್ಯಾರ್ಥಿಗಳಿಗೆ ಕೊಡೋಕೆ ಹೋಗ್ತಾರೆ. ಇದನ್ನು ನೋಡಿ, ಇದರಲ್ಲಿ ಪ್ರಶ್ನೆ ಬರ್ಬೋದು, ನೋಡ್ಕೊಳ್ಳಿ, ಓದಿ ಅಂತ ಹೇಳ್ತಾರೆ. ಆದರೆ ಆ ವಿದ್ಯಾರ್ಥಿಗಳು ಆಲ್ರೆಡಿ ಎಕ್ಸಾಮಿಗೆ ಹೋಗ್ಬಿಟ್ಟಿರ್ತಾರೆ. ಎಕ್ಸಾಮಿಗೆ ಹೋದ ತಕ್ಷಣ ಏನಾಗುತ್ತೆ, ಒಂದು ಬೆಳವಣಿಗೆ ಆಗುತ್ತೆ. ಇವ್ರಿಗೆ ಕ್ಯೂರಿಯಾಸಿಟಿ, ಇದರಲ್ಲಿರುವಂಥ ಪ್ರಶ್ನೆಗಳು ಏನಾದರೂ ಬಂದಿದೆಯಾ ಅಂತ ಹೇಳಿ ಒಬ್ಬ ರಸಾಯನಶಾಸ್ತ್ರ ಶಿಕ್ಷಕರ ಹತ್ರ ಇವರು ಹೋಗ್ತಾರೆ. ಈ ರಸಾಯನಶಾಸ್ತ್ರ ಶಿಕ್ಷಕರ ಹತ್ರ ಹೋದಾಗ 108 ಪ್ರಶ್ನೆಗಳ ಪೈಕಿ 45 ಪ್ರಶ್ನೆಗಳು ಮೂಲ ಪ್ರಶ್ನೆ ಪತ್ರಿಕೆ ಮತ್ತು ಇವರಿಗೆ ಸಿಕ್ಕಿರುವಂತಹ ಪ್ರಶ್ನೆ ಪತ್ರಿಕೆ ಅದು ಸಿಕ್ಬಿಡುತ್ತೆ. ಇದಾದ ನಂತರ ಜೀವಶಾಸ್ತ್ರ ಶಿಕ್ಷಕರ ಕಡೆ ಹೋಗ್ತಾರೆ. ಆ ಜೀವಶಾಸ್ತ್ರ ಶಿಕ್ಷಕರ ಕಡೆ ಏನಾಗುತ್ತೆ, 135 ಪ್ರಶ್ನೆಗಳು ಹೋಲಿಕೆ ಆಗುತ್ತೆ. ಈ 135 ಪ್ರಶ್ನೆಗಳು ಹೋಲಿಕೆ ಆದ ತಕ್ಷಣ ಶಿಕ್ಷಕರು ಮತ್ತು ಈ PG ಮಾಲೀಕರು ಹೋಗಿ ಒಂದು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ. ಹಿಂಗಾಗಿದೆ ನೋಡಿ, ಇದು ಏನು ಎತ್ತ ಅಂತ. ಅಲ್ಲಿ ಕಂಪ್ಲೇಂಟ್ ಅನ್ನು ಅವ್ರು ತೆಗೆದುಕೊಳ್ಳಲ್ಲ. ಏನಂತ, ನೀವು ಈ ಪರೀಕ್ಷೆನ ತಡಿಬೇಕು ಅನ್ನೋ ಉದ್ದೇಶದಿಂದ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಸದುದ್ದೇಶವೇ ಆಗಿದ್ದರೆ ಪರೀಕ್ಷೆಯ ಮೊದಲು ಬಂದು ಕಂಪ್ಲೇಂಟ್ ಕೊಡ್ತಿದ್ದೀರಿ ಅಂತ ಅವರು ಸ್ವೀಕಾರ ಮಾಡೋದಕ್ಕೆ ಹೋಗೋದಿಲ್ಲ. ಹೀಗಾಗಿ ಇವರು ಒಂದು ಮೇಲ್ ಮಾಡ್ತಾರೆ. ಯಾರಿಗೆ? ಈ ಆ ಪರೀಕ್ಷೆಯನ್ನು ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಏನಿದೆ ಅದಕ್ಕೆ ಕಳಿಸೋ ಪ್ರಯತ್ನವನ್ನು ಮಾಡ್ತಾರೆ. ಅದಾದ ನಂತರ 4 ದಿನದಿಂದ ಅವರಿಗೆ ರೆಸ್ಪಾನ್ಸ್ ಬರುತ್ತೆ. ಅದಾದ ನಂತರ NTಯಿಂದ ರೆಸ್ಪಾನ್ಸ್ ಬಂದ ಮೇಲೆ ಇದೊಂದು ಪ್ರಕರಣವಾಗಿ ದಾಖಲಾಗಿ ತನಿಖೆಯಲ್ಲೂ ಕೂಡ ಶುರುವಾಗಿದ್ದು ಈ ಪ್ರಕರಣ ಹೀಗೆ ಹೊರಗೆ ಬಂದಿದೆ. ಇದಾದ ನಂತರ ನಾಸಿಕ್ ಟು ಸಿಕಾರ್ ಪೇಪರ್ ಲೀಕ್ ಮಾಫಿಯಾ ಇದೆ. ಮಹಾರಾಷ್ಟ್ರದ ನಾಸಿಕ್ನಿಂದ ಹಿಡಿದು ರಾಜಸ್ಥಾನದ ಸಿಕಾರ್ ತನಕವೂ ಕೂಡ ಇದೊಂದು ಜಾಲದ ರೂಪದಲ್ಲಿ ಹಬ್ಬಿ ಹೋಗಿರುವಂಥ ಪ್ರಕರಣ ಇದು. ಏನೇನಾಯ್ತಿದು? ನಾಸಿಕ್ ಮುದ್ರಣಾಲಯದಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂಥ ಗಂಭೀರವಾದಂತಹ ಶಂಕೆ ವ್ಯಕ್ತವಾಗಿದೆ. ಏನಾಯ್ತು ಹಾಗಾದರೆ? ನಾಸಿಕ್ನ ಒಂದು ಪ್ರೆಸ್ಸು, ಆ ಪ್ರೆಸ್ನಲ್ಲಿ ಇದು ಸೋರಿಕೆ ಆಗಿದೆ ಅಂತ. ಅಲ್ಲಿಂದ ಏನಾಗಿದೆ, ನಾಸಿಕ್ನಿಂದ ಗುರುಗ್ರಾಮಕ್ಕೆ ಹೋಗಿದೆ. ಈ ಗುರುಗ್ರಾಮದಿಂದ ಈ ದಿನೇಶ್ ಮತ್ತು ಮಂಗಿಲಾಲ್ ಎನ್ನುವಂಥ ಇಬ್ಬರು ಸಹೋದರರು ಈ ಗುರುಗ್ರಾಮದ ವೈದ್ಯರಿಗೆ ಏನು ಹೋಗಿತ್ತು, ಆ ವೈದ್ಯರಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಖರೀದಿ ಮಾಡ್ತಾರೆ. ಈ ಇಬ್ಬರು ಏನು ಮಾಡ್ತಾರೆ, ದಿನೇಶ್ ಮತ್ತು ಮಂಗಿಲಾಲ್ ಎನ್ನುವಂಥ ಈ ಇಬ್ಬರು ವ್ಯಕ್ತಿಗಳು ಸಿಕಾರ್ನಲ್ಲಿ ವೈದ್ಯಕೀಯ ಪ್ರವೇಶಾತಿಗಾಗಿ ಒಂದು ತಯಾರಿ ನಡೆಸ್ತಾ ಇದ್ರಲ್ಲ ವಿದ್ಯಾರ್ಥಿಗಳು, ಅವರೆಲ್ಲರಿಗೂ ಕೂಡ ಒಂದು ಪ್ರೈವೇಟ್ ಮಾಫಿಯಾ ಎನ್ನುವಂಥ ಒಂದು ವಾಟ್ಸಪ್ ಗ್ರೂಪ್ವನ್ನು ಮಾಡ್ಕೋ ಮುಖಾಂತರ ಅಲ್ಲಿ ಹಣಕ್ಕಾಗಿ ಅದನ್ನು ಮಾರಾಟ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಈ ಹಿಂದೆ 2024ರಲ್ಲಿ ಸಿಕಾರ್ನ ಒಂದೇ ಕೇಂದ್ರದಿಂದ 650ಕ್ಕೂ ಅಧಿಕ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಕ್ಲಿಯರ್ ಮಾಡಿದ್ರು. ಇದರ ಜೊತೆಗೆ ಇಲ್ಲಿ ಜೈಪುರದ ದಿನೇಶ್ ಬಿವಾಲ್ ಮತ್ತು ಮಂಗಿಲಾಲ್ ಬಿವಾಲ್ ಇವರನ್ನು ಇದೀಗ CBI ವಶಕ್ಕೆ ಕೂಡ ತೆಗೆದುಕೊಳ್ಳಲಾಗಿದೆ. ಅಂದರೆ ನಾಸಿಕ್ದಿಂದ ಹಿಡಿದು ಗುರುಗ್ರಾಮಿಗೆ ಬಂತು, ಗುರುಗ್ರಾಮದಿಂದ ಹಿಡಿದು ರಾಜಸ್ಥಾನಕ್ಕೆ ಬರುವಂತಹ ಪ್ರಯತ್ನ ಆಯಿತು. ಆ ರಾಜಸ್ಥಾನದಲ್ಲಿ ಈ ಇಬ್ಬರು ವ್ಯಕ್ತಿಗಳು ಕಿಂಗ್ ಪಿನ್ ಆಗಿ ಕೆಲಸ ಮಾಡಿರೋದು. ಇದು ಹೇಗೆ ಲೀಕ್ ಆಯಿತು ಅನ್ನೋದರ ಡೀಟೇಲ್ಸು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಇದರಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯೇ ಈ ದೊಡ್ಡ ದಂಧೆಯ ಕೊಂಡಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನೋದು. ನಾನು ಆವಾಗಲೇ ಹೇಳಿದೆ, ಯಾವ ವೈದ್ಯಕೀಯ ವಿದ್ಯಾರ್ಥಿಗಳು ಸಮಾಜಕ್ಕೆ ಕೆಲಸ ಮಾಡಬೇಕಾಗಿತ್ತು, ರೋಗಗ್ರಸ್ತ ಸಮಾಜವನ್ನು ಆರೋಗ್ಯಯುಕ್ತ ಸಮಾಜವನ್ನಾಗಿ ಮಾಡಬೇಕಾಗಿತ್ತು, ಅವರೇ ಇಂಥದ್ದೊಂದು ಕರಾಳ ದಂಧೆಯಲ್ಲಿ ಭಾಗವಹಿಸಿದ್ದಾರೆ. ಏನಾಯ್ತು ಹಾಗಾದರೆ? ಬಿಹಾರದ VIMS ಕಾಲೇಜಿನ MBBS ವಿದ್ಯಾರ್ಥಿ
ಅವಧೇಶ್ ಕುಮಾರ್ ಈ ಪ್ರಕರಣದಲ್ಲಿ ಬಂಧಿತ ಆಗಿರೋದು. ಕಿಂಗ್ ಪಿನ್ ಅಂತಲೂ ಕೂಡ ಹೇಳಲಾಗುತ್ತೆ ಅವಧೇಶ್ ಕುಮಾರ್. ನಳಂದದಲ್ಲಿ ಮಧ್ಯರಾತ್ರಿ ವಾಹನ ತಪಾಸಣೆ ವೇಳೆ ಈ ವ್ಯಕ್ತಿ ಬಿದ್ದುಬಿಟ್ಟಿದ್ದಾನೆ. ಈ ವ್ಯಕ್ತಿಯ ಪಾತ್ರ ಏನಿತ್ತು ಅಂತ ಹೇಳಿದರೆ, ಈ ವ್ಯಕ್ತಿ ಓದ್ತಾ ಇದ್ರು. ಈ ವ್ಯಕ್ತಿಯ ಪಾತ್ರ ಈ ಪ್ರಕರಣದಲ್ಲಿ ಏನು ಅಂತ ಹೇಳಿದರೆ, ಅವಧೇಶ್ ಕುಮಾರ್ ನಳಂದ ಜಿಲ್ಲೆಯ ಪಾವಾಪುರಿಯ VIMS ಕಾಲೇಜಿನ ವಿದ್ಯಾರ್ಥಿ. CBI ಬಲೆಗೆ ಬಿದ್ದಿದ್ದಾನೆ. ಈ ವ್ಯಕ್ತಿ ಇದನ್ನು ಖರೀದಿ ಮಾಡಿದ್ದಲ್ಲದೆ ಬಿಹಾರ ಸೇರಿದಂತೆ ಇತರ ಕಡೆಗೆ ಇದನ್ನು ಪೇಪರ್ ಲೀಕ್ ಮಾಫಿಯಾವನ್ನು ಮಾಡಿದ್ದಾನೆ ಈ ವ್ಯಕ್ತಿ. ಈ ಮಹಾರಾಷ್ಟ್ರದ ಲಿಂಕ್ ಇದೆ. ಏನು ಲಿಂಕ್ ಇದೆ? ಶುಭಮ್ ಎನ್ನುವಂಥ ವ್ಯಕ್ತಿ ನಾಸಿಕ್ನದ್ದು BMS ಓದ್ತಾ ಇದ್ದಂಥ ಈ ವ್ಯಕ್ತಿ ಏನು ಮಾಡಿದ್ದಾನೆ, 10 ಲಕ್ಷ ರೂಪಾಯಿಗೆ ಪತ್ರಿಕೆಯನ್ನು ಖರೀದಿ ಮಾಡಿ ಅದನ್ನು 15 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾನೆ. ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳು, ಇದನ್ನು ಗಮನಿಸಬೇಕಾದಂತಹ ಸಂಗತಿ. ಕೇರಳ ಮತ್ತು ಸಿಕಾರ್ನಲ್ಲಿಯೂ ಕೂಡ ಇದನ್ನು ಹಂಚಿಕೆ ಮಾಡೋ ಪ್ರಯತ್ನಗಳಾಯಿತು. ಇದರ ಜೊತೆಗೆ ಏನಾಯಿತು, ಯಾಕೆ ವೈದ್ಯಕೀಯ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾರೆ? 2-3 ಕಾರಣ ಇದೆ. ಒಂದು, ಅವರಿಗೆ ನಕಲಿ ಯಾವುದು ಮತ್ತು ಅಸಲಿ ಯಾವುದು ಅನ್ನೋದನ್ನು ಸೂಕ್ತವಾಗಿ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ವೈದ್ಯಕೀಯ ಪರಿಭಾಷೆಗಳಿರುವಂತಹ ಪ್ರಶ್ನೆ ಪತ್ರಿಕೆ ಅದು ಆಗಿರೋದ್ರಿಂದ ಅವರಿಗೆ ನಕಲಿ ಯಾವುದು ಮತ್ತು ಇದರ ಅಸಲಿ ಯಾವುದು ಅನ್ನೋದನ್ನು ಗುರುತು ಹಿಡಿಬಹುದು ಅನ್ನೋ ಕಾರಣಕ್ಕಾಗಿ ಇವರು ಇದನ್ನು ಮಾಡಿದ್ದಾರೆ ಅಂತ. ಮತ್ತೊಂದು ಪ್ರಮುಖವಾಗಿ BJP ಯುವ ಮೋರ್ಚಾ ಸದಸ್ಯನಾಗಿದ್ದ ದಿನೇಶ್ ಬಿವಾಲ್ ಎನ್ನುವಂಥ ವ್ಯಕ್ತಿ. ಈ ದಿನೇಶ್ ಬಿವಾಲ್ ಎನ್ನುವಂಥ ವ್ಯಕ್ತಿ 2014ರಲ್ಲಿ BJP ಯುವ ಮೋರ್ಚಾದ ಜವಾಬ್ದಾರಿ ಇತ್ತಂತೆ ಈ ವ್ಯಕ್ತಿಗೆ. ಈ ವ್ಯಕ್ತಿ ಬಂಧನ ಆಗಿದೆ. ಈ ವ್ಯಕ್ತಿ ದಿನೇಶ್ ಬಿವಾಲ್ ಮತ್ತು ಆತನ ಸಹೋದರ ಯಶ್ ಯಾದವ್ ಸೇರಿದಂತೆ ಇವರೆಲ್ಲ 30 ಲಕ್ಷ ರೂಪಾಯಿ ನೀಡಿ 120 ಪ್ರಶ್ನೆಗಳನ್ನೇನೋ ಖರೀದಿ ಮಾಡಿದ್ರಂತೆ. ಏಪ್ರಿಲ್ 29ನೇ ತಾರೀಕಿಗೆ ಪತ್ರಿಕೆಯನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನೆಲ್ಲವೂ ಕೂಡ ಆಗಿತ್ತು. ಅದಾದ ನಂತರ ಈಗ ಕಾಂಗ್ರೆಸ್ ಅದರ ಬಗ್ಗೆ ವಾಗ್ದಾಳಿಯನ್ನು ನಡೆಸಿದೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ವೇಷವನ್ನು ಬದಲಿಸಿದ್ರು ಕೂಡ ನಾಸಿಕ್ನ ಕಿಂಗ್ ಪಿನ್ ಇವರೆಲ್ಲ ಸಿಕ್ಬಿಟ್ಟಿದ್ದಾರೆ. ಹೆಂಗಾಗಿದ್ರು ಅಂತ ಹೇಳಿದ್ರೆ, ಇವರು 30 ವರ್ಷದ BMSನ ಈ ಶುಭಮ್ ಎನ್ನುವಂಥ ವ್ಯಕ್ತಿ ಸಣ್ಣಗೆ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಪೊಲೀಸರ ಕೈಗೆ ಸಿಗಬಾರದು ಎನ್ನುವಂಥ ಪ್ರಯತ್ನವನ್ನೆಲ್ಲ ಮಾಡಿದ್ದಂತೆ. ಆದರೆ ಹಳೆ ಫೋಟೋ ತಾಂತ್ರಿಕವಾಗಿ ಅವೆಲ್ಲವನ್ನು ಪರೀಕ್ಷೆ ಮಾಡಿ ಈ ವ್ಯಕ್ತಿ ಸಿಕ್ಬಿದ್ದಿದ್ದಾನೆ. 10 ಲಕ್ಷ ರೂಪಾಯಿ ಖರೀದಿ, 15 ಲಕ್ಷ ರೂಪಾಯಿಗೆ ಎಲ್ಲ ಮಾರಾಟವನ್ನು ಮಾಡೋ ಪ್ರಯತ್ನ. ಪ್ರತಿ ಪ್ರಶ್ನೆ ಪತ್ರಿಕೆ 30,000ದಿಂದ ಗರಿಷ್ಠ 28 ಲಕ್ಷ ರೂಪಾಯಿವರೆಗೆ ಇವರೆಲ್ಲವನ್ನು ಇವರು ಡೀಲ್ ಮಾಡಿಕೊಂಡಿರೋದನ್ನು ನಾವು ಗಮನಿಸಿದ್ದೀವಿ. ಇದರ ಜೊತೆಗೆ ಸಿಕ್ಕಿ ಬೀಳುವಂಥ ಭೀತಿಯಿಂದ ಹೈ ಡೆಫಿನಿಷನ್ ಪೋರ್ಟಬಲ್ ಸ್ಕ್ಯಾನರ್ಗಳನ್ನು ಬಳಕೆ ಮಾಡ್ಕೋತೀವಿ. ನೀವು ನಾರ್ಮಲ್ ಮೊಬೈಲ್ಗಳಲ್ಲಿ ಅವರುಗಳನ್ನು ತೆಗೆದು ಕಳಿಸಿದ್ರೆ ಕ್ಲಿಯರ್ ಆಗಿ ಬರೋದಿಲ್ಲ ಅನ್ನೋದು ಒಂದು, ಮತ್ತೆ ಸಿಕ್ಕಿ ಬೀಳ್ತೀವಿ ಅನ್ನುವಂಥ ಆಲೋಚನೆಯೂ ಕೂಡ ಇರುತ್ತೆ. ಹೀಗಾಗಿ ಈ ಹೈ ಡೆಫಿನಿಷನ್ ಸ್ಕ್ಯಾನರ್ಗಳನ್ನು ಬಳಕೆ ಮಾಡಿಕೊಂಡು ಅದನ್ನು PDF ಮಾಡಿ ಕಳಿಸೋ ಪ್ರಯತ್ನವನ್ನು ಮಾಡಿದೆ. ಇದರ ಜೊತೆಗೆ ಒಂದು ಶಾಡೋ ಸರ್ವರ್ ಎನ್ನುವಂಥ ಒಂದು ಸೆಂಟರನ್ನು ಇವರು ಮಾಡಿಕೊಂಡಿದ್ರಂತೆ. ಯಾವುದೇ ಕಾರಣಕ್ಕೂ ನಾವು ಯಾರಿಗೂ ಕೂಡ ನಾವು ಸಿಕ್ಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಧನಂಜಯ್ ಲೋಖಂಡೆ ಈ ವ್ಯಕ್ತಿ ಮೇಲೂ ಕೂಡ CBI ದಾಳಿಯಾಗಿದೆ ಅಂತ. ಯಾಕಂದರೆ ಈ ಶುಭಮ್ನಿಂದ ಖರೀದಿ ಮಾಡಿದ್ದ ಎನ್ನುವಂತಹ ಸುದ್ದಿಗಳು ಬರುತ್ತೆ. ಇದರ ಜೊತೆಗೆ 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಲೀಕ್ ಮಾಫಿಯಾ ಕೊಳ್ಳಿ ಇಡ್ತಾ ಇರೋದು. 2026ರ ಪರೀಕ್ಷೆ ಸಂಪೂರ್ಣವಾಗಿ ರದ್ದಾಗಿದೆ. 7-8 ದಿನಗಳಲ್ಲಿ ಮರುಪರೀಕ್ಷೆಯ ಹೊಸ ದಿನಾಂಕವನ್ನು NTA ಘೋಷಣೆ ಮಾಡುತ್ತೆ. NTA ಅಂದರೆ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ, ನಾವು ಮತ್ತೆ ಪರೀಕ್ಷೆಯನ್ನು ನಡೆಸ್ತೀವಿ, ಯಾವುದೇ ಕಾರಣಕ್ಕೂ ಇದರಲ್ಲಿ ರಿಸಲ್ಟ್ ಮಾಡಲ್ಲ ಅಂತ. ಹೀಗಾಗಿ ಮತ್ತೊಂದು ಗಂಭೀರವಾಗಿ ಆಗಿರುವಂಥ ಘಟನೆ ಅಂತ ಹೇಳಿದರೆ, ನೀಟ್ ಪರೀಕ್ಷೆಯ ಟೆನ್ಷನ್ನಲ್ಲಿ ಗೋವಾದಲ್ಲಿ ಒಬ್ಬ 17 ವರ್ಷದ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿರುವುದು. ಕಳೆದ 10 ವರ್ಷಗಳಲ್ಲಿ 70ಕ್ಕೂ ಹೆಚ್ಚು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂಥ ಸುದ್ದಿ. 2014ರಲ್ಲಿ CPMT, 2015ರಲ್ಲಿ AIPMT, 2017ರಲ್ಲಿ SSC, CBSE 10ನೇ ತರಗತಿ ಮತ್ತು 12ನೇ ತರಗತಿ ಇವೆಲ್ಲವೂ ಕೂಡ ಲೀಕ್ ಆಗಿದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಹೀಗಾಗಿ ಪರಿಹಾರ ಏನಿದಕ್ಕೆ ತಜ್ಞರು ಹೇಳ್ತಾ ಇದ್ದಾರೆ, ಚೀನಾ ಮಾದರಿಯಲ್ಲಿ ಆಗಬೇಕಿದು ಅಂತ. ಚೀನಾ ಮಾದರಿ ಬೇಕು ಅಂತ ಈ ಖಾಸಗಿ ಕೋಚಿಂಗ್ ಸೆಂಟರ್ಗಳೇನಿದೆ ಆ ನಿರ್ಬಂಧಕ್ಕೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಏನು ನಿರ್ಬಂಧ ಇದು? ಚೀನಾದಲ್ಲಿ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈ ಖಾಸಗಿ ಕೋಚಿಂಗ್ ಸೆಂಟರ್ಗಳಿರುತ್ತಲ್ಲ, ಆ ಖಾಸಗಿ ಕೋಚಿಂಗ್ ಸೆಂಟರ್ಗಳಿಗೆ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಹೇರಲಾಗಿದೆ. ಸಂಡೇ ಸ್ಯಾಟರ್ಡೇ ಅವರು ಕ್ಲಾಸ್ಗಳನ್ನು ನಡೆಸಬಾರ್ದು, ಚಳಿಗಾಲ ಬೇಸಿಗೆ ಕಾಲದಲ್ಲಿ ಕ್ಲಾಸ್ಗಳನ್ನು ನಡೆಸಬಾರ್ದು, ಎಷ್ಟೆಷ್ಟು ವಿದ್ಯಾರ್ಥಿಗಳು ಇರಬೇಕು, ಮತ್ತು ಈ ಖಾಸಗಿ ಕೋಚಿಂಗ್ ಸೆಂಟರ್ಗಳ ನಡುವೆ ಯಾವುದೇ ಕಾರಣಕ್ಕೂ ಪೈಪೋಟಿಗಳಿರಬಾರ್ದು ಅಂತ. ಭಾರತದಲ್ಲಿ ಅಂಥದ್ದೊಂದು ಪೈಪೋಟಿ ಆಗ್ತಾ ಇದೆ, ರಿಸಲ್ಟ್ಗಾಗಿ ಪೈಪೋಟಿ ಆಗ್ತಾ ಇದೆ. ಆ ರಿಸಲ್ಟ್ನ ಪೈಪೋಟಿಗಾಗಿ ಈ ರೀತಿಯಾಗಿ ಕೋಚಿಂಗ್ ಸೆಂಟರ್ಗಳೇ ಈ ಅಕ್ರಮದ ಅಡ್ಡೆಗಳಾಗಿ ಪರಿಣಮಿಸ್ತಾ ಇವೆ. ಹೀಗಾಗಿ ಅವುಗಳ ಮೇಲೆ ಒಂದು ಕ್ರಮ ಆಗಬೇಕು, ಒಂದು ಕಾನೂನಾತ್ಮಕವಾಗಿ ಕ್ರಮ ಆಗಬೇಕು, ಶಿಕ್ಷೆ ಆಗಬೇಕು ಅಂತೆಲ್ಲವೂ ಕೂಡ ಅವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಪೇಪರ್ ಆಧಾರಿತ ಬಿಟ್ಟು ಸಂಪೂರ್ಣವಾಗಿ ಡಿಜಿಟಲ್ ಆಧಾರಿತ ವ್ಯವಸ್ಥೆಯನ್ನು ತೆಗೆದುಕೊಂಡು ಬರಬೇಕು ಅಂತ ಇಸ್ರೇಲ್ನ ಮಾಜಿ ಅಧ್ಯಕ್ಷ ರಾಧಾಕೃಷ್ಣನ್ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ, ಅವರು ಹೇಳ್ತಾ ಇರುವಂತಹ ಸಲಹೆ ಏನು ಅಂತ ಹೇಳಿದರೆ, ಎಕ್ಸಾಮ್ ಶುರುವಾಗೋದಕ್ಕಿಂತ 15 ನಿಮಿಷ ಮೊದಲು ಅವರಿಗೆ ಡಿಜಿಟಲ್ ಕಾಪಿಗಳನ್ನು ಕಳಿಸಬೇಕು, ಕೋಡ್ಗಳ ಮುಖಾಂತರ ಕಳಿಸಬೇಕು ಅಂತ ಹೇಳಿದ್ದಾರೆ. ಮತ್ತೊಂದು ಅವರು ಕೊಡ್ತಾ ಇರುವಂತಹ ಸಲಹೆ, ಈ ಬ್ಯಾಂಕಿಂಗ್ಗಳ ಎಕ್ಸಾಮ್ಗಳು, JEE ಎಕ್ಸಾಮ್ಗಳಾಗುತ್ತಲ್ಲ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳು, ಆ ರೀತಿಯಲ್ಲಿ ಒಂದು ತಯಾರಿಯನ್ನು ಮಾಡಿಕೊಂಡು ಎಕ್ಸಾಮ್ಗಳನ್ನು ಮಾಡಬೇಕು ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತಹ ಸಲಹೆ. ಹೀಗಾಗಿ ಏನು ಮಾಡ್ತಾರೆ ಅನ್ನೋದು ಕುತೂಹಲಕ್ಕಿರುವಂತಹ ಪ್ರಶ್ನೆ.